ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೇಗ ಯಾರು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋನ ಗೈಸ್, ಅದಕ್ಕೂ ಮುಂಚೆ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ ಗೈಸ್. ಗೈಸ್, ಇವಾಗ ಏನಪ್ಪ ಅಂತಂದರೆ UMP ನೀವು ಮಾಡಬೇಕು. UMP ಹೊಡಿಬೇಕು ಅಂತಂದರೆ ಗೈಸ್, ನೀವು ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡಿದ್ರೆ ನೋಡಿ. ಯಾಕಪ್ಪ ಅಂತಂದರೆ ಗೈಸ್, ಒಂದು ಸ್ವಲ್ಪ ಕ್ಲಿಪ್ ಸ್ಕಿಪ್ ಮಾಡಿಬಿಟ್ರು ನಿಮಗೆ ವಿಡಿಯೋ ಅರ್ಥ ಆಗೋಲ್ಲ. ಗೈಸ್, UMPನ ತೊಗೊಳೋಣ. UMP ತೊಗೊಂಡು ನೋಡಿ ಗೈಸ್, ಇಲ್ಲಿ ನಾನು ಡ್ರ್ಯಾಗ್ ಮಾಡ್ತಾ ಇರೋದನ್ನ ಸೂಕ್ಷ್ಮವಾಗಿ ನೀವು ನೋಡಿ ಗೈಸ್. ನಾನು ಯಾವ ರೀತಿ ಡ್ರ್ಯಾಗ್ ಮಾಡ್ತೀವಿನೋ ಆ ರೀತಿಯೇ ಡ್ರ್ಯಾಗ್ ಮಾಡಬೇಕು ಗೈಸ್. ಓಕೆನಾ? ಶೇಪ್ ಆಗಿ ನೀವು ಡ್ರ್ಯಾಗನ್ನು ಮಾಡಬೇಕು ಗೈಸ್. ಅದರಿಂದ ಎನಿಮಿ ಹೆಡ್ಗೆ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ ಗೈಸ್. ಓಕೆನಾ? ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅದನ್ನು ಗೈಸ್. ನೀವು ಸ್ವಲ್ಪ ದಿನ ಎನಿಮಿ ಬಾಡಿಗೆ ನಿಧಾನಕ್ಕೆ ಏಮ್ನ ಇಕ್ಬಿಟ್ಟು ಆಮೇಲೆ ಡ್ರ್ಯಾಗ್ ಮಾಡಿ ನೋಡಿ. ಡ್ರ್ಯಾಗ್ ಶೇಪ್ ಮಾಡೋದ್ರಿಂದ ಎಷ್ಟು ಬೇಗ ಎಷ್ಟು ಶಾಟ್ ಬೀಳ್ತಾ ಇದೆ ಅಂತ ಗೈಸ್. ಇವಾಗ ನಿಮಗೆ UMPಲಿ ಮಾತ್ರ ಆಡಬೇಕು ಅಂದರೆ ಮಿಡ್ ರೇಂಜಲ್ಲಿ UMPನ ಆಡಬೇಕು. ತೀರಾ ಶಾರ್ಟ್ ರೇಂಜಲ್ಲಿ ಆಡ್ಬಾರ್ದು, ತೀರಾ ಲಾಂಗ್ ರೇಂಜಲ್ಲಿ ಆಡ್ಬಾರ್ದು ಗೈಸ್. ಓಕೆನಾ? ಒಳ್ಳೆ ಬೆಸ್ಟ್ ಗನ್ ಸ್ಕಿನ್ ಕೂಡ ಇರಬೇಕು ಗೈಸ್. ನೋಡಿ, UMP ಇವಾಗ ನನ್ನ ಹತ್ರ ಇರೋ ಗನ್ ಸ್ಕಿನ್ ಇರೋದ್ರಿಂದ ಈ ಥರ ಎಳ್ಕೊಳುತ್ತೆ. ಇಷ್ಟು ಹತ್ರದಿಂದ ಎಳ್ಕೊತಾ ಇದೆ ಅಂದರೆ ನೀವು ಸ್ವಲ್ಪ ಹತ್ರಕ್ಕೆ ಅಷ್ಟೇ ಹತ್ರಕ್ಕೆ ನೀವು ಗೆಸ್ ಮಾಡಿ ಇಟ್ಬಿಟ್ಟು ಶೇಪಲ್ಲಿ ಡ್ರ್ಯಾಗನ್ನು ಮಾಡಬೇಕು. ಓಕೆನಾ ಗೈಸ್? ನಾನು ಡ್ರ್ಯಾಗ್ ಮಾಡ್ತಾ ಇರೋದನ್ನ ನೋಡಿ ಎಷ್ಟು ನೀಟಾಗಿ ಶೇಪಲ್ಲಿ ಡ್ರ್ಯಾಗ್ ಮಾಡ್ತೀನಿ, ಅದರಿಂದ ಎಷ್ಟು ರೆಡ್ ನಂಬರ್ಸ್ ಬೀಳ್ತಾ ಇದೆ ಅಂತ. ಇನ್ನೊಂದೇನಪ್ಪ ಅಂದರೆ ಸೆನ್ಸಿ ಮ್ಯಾಟ್ರ್ ಆಗೋದೇ ಇಲ್ಲ ಇದರಲ್ಲಿ. ಓಕೆನಾ? ಸೆನ್ಸಿ 200 ಇಟ್ಕೊಂಡಿದ್ದೀನಿ ನಾನು, ಯಾವುದೇ ಒಂದು ಕಮ್ಮಿ ಇಟ್ಕೊಂಡಿಲ್ಲ. ಓಕೆನಾ ಗೈಸ್? ಇದರ ಮ್ಯಾಟ್ರ್ ಏನಪ್ಪ ಆಗೋದು ಅಂದರೆ ಟ್ರಿಕ್ ಗೈಸ್. ಓಕೆನಾ? ಟ್ರಿಕ್ ಏನಪ್ಪ ಅಂತಂದರೆ ಡ್ರ್ಯಾಗ್ ಅಷ್ಟೇ ಗೈಸ್ ಬರೋದು ಹೆಡ್ಡಿಗೆ ಬೀಳಬೇಕು ಅಂತ ಅಂದರೆ ಗೈಸ್. ಮತ್ತು ನೀವು ಜಾಯ್ಸ್ಟಿಕ್ ಯೂಸ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ, ಗೊತ್ತಾಯ್ತಾ ಗೈಸ್? ಇವಾಗ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ಕ್ರೀನ್ ಟಚ್ ಇದನ್ನು ಮಾಡ್ಕೊಬೇಕು ಗೈಸ್. ಅಂದರೆ ಏನಪ್ಪ ಅಂದರೆ ಈಗ ನಿಮ್ಮ ಸ್ಕ್ರೀನ್ನ ಎಂಡಿಂಗಿಂದ ಹಿಡಿದು ಅಲ್ಲಿಂಟ ರೈಟ್ ಸೈಡಿಂದ ಹಿಡಿದ್ಬಿಟ್ಟು ಫುಲ್ ಲೆಫ್ಟ್ ಸೈಡ್ವರೆಗೂ ಡ್ರ್ಯಾಗ್ ಮಾಡಿ ಗೈಸ್. ಓಕೆನಾ? ಆ ಡ್ರ್ಯಾಗ್ ಮಾಡಿದಾಗ ಕರೆಕ್ಟಾಗಿ ನಿಮ್ಮ ಸ್ಕ್ರೀನು 5 ರೌಂಡು ತಿರುಗಬೇಕು ಗೈಸ್. 5 ರೌಂಡು ತಿರುಗಿತು ಅಂದರೆ ನಿಮ್ಮದು ಸೆನ್ಸಿಟಿವಿಟಿ ಪರ್ಫೆಕ್ಟ್ ಆಗಿದೆ, ನಿಮಗೆ DPIನ ಅವಶ್ಯಕತೆ ಇಲ್ಲ ಅಂತ. ಓಕೆನಾ? DPI ಇಡೋದ್ರಿಂದ ಏನಪ್ಪ ಅಂದರೆ ಗೈಸ್ ಫೋನ್ಗಳು ಬೇಗ ಹಾಳಾಗ್ತವೆ ಗೈಸ್. ಓಕೆನಾ? ನಿಮ್ಮ ಫೋನಲ್ಲಿ ಏನಾದರೂ 5 ರೌಂಡು ತಿರುಗಿತು ಲೆಫ್ಟಿಂದ ರೈಟ್ಗೆ ಅಂತ ಅಂದರೆ ಗೈಸ್ ಏನು DPIನ ಅವಶ್ಯಕತೆ ಇರೋದಿಲ್ಲ. ಇಲ್ಲ ಅಂದರೆ ಗೈಸ್ ನಿಮ್ಮ DPIಯಲ್ಲಿ ಅಂದರೆ 100 DPIನ ಹೆಚ್ಚು ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಎಷ್ಟು ಕೊಟ್ಟಿರ್ತಾರೋ ಅದರಿಂದ ಜಸ್ಟ್ 100ನೇ ಹೆಚ್ಚು ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಜಾಸ್ತಿ ಏನು ಮಾಡ್ಕೊಂಡಷ್ಟು ಫೋನ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಗೈಸ್? ಮತ್ತು ಜಾಸ್ಟಿಕ್ ಯೂಸ್ ಮಾಡೋದ್ರಿಂದ ಹೆಡ್ ಬೀಳುತ್ತೆ ಗೈಸ್. ನೋಡಿ ಇವಾಗ ಗೈಸ್ ಡಬಲ್ ಶಾಟ್ ತೊಗೊಳೋಣ ಗೈಸ್. ಡಬಲ್ ಶಾಟಲ್ಲಿ ಏನಪ್ಪ ಅಂದರೆ ನೋಡಿ ಅದೇ ಥರ ಗೆಸ್ ಮಾಡಿ ಡ್ರ್ಯಾಗ್ ಮಾಡಿ ನೋಡಿ. ಅಲ್ಲಿಗೆ ಕೊಟ್ಬಿಟ್ಟು ಶೇಪಲ್ಲಿ ಡ್ರ್ಯಾಗ್ ಮಾಡಿ. ನಿಮ್ಮ ಕೈಲಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಾಗಿ ಡ್ರ್ಯಾಗ್ ಮಾಡೋದ್ರಿಂದ ಅಷ್ಟು ಸ್ಪೀಡಾಗಿ ಹೆಡ್ ಬೀಳುತ್ತೆ. ಓಕೆನಾ ಗೈಸ್? ಮತ್ತು ನೀವು ಈ ಡಬಲ್ ಶಾಟಲ್ಲಿ ಹೊಡಿಬೇಕಾದ್ರೆ ನೀವು ಡ್ರ್ಯಾಗ್ ಬಟನ್ನ ಈ ಥರ ಡ್ರ್ಯಾಗ್ ಮಾಡಿ. ಓಕೆನಾ ಗೈಸ್? ಮತ್ತು ನೀವು
ಕ್ರಾಶರ್ನಲ್ಲಿ ಬಂದ್ಬಿಟ್ಟು ನಾರ್ಮಲ್ಲೇ ಇಟ್ಕೊಳ್ಳಿ ಗೈಸ್. ಕ್ರಾಶರ್ ಏನು ಚೇಂಜ್ ಮಾಡೋಕೆ ಹೋಗ್ಬಿಡಿ. ಈ ಥರ ಎಷ್ಟು ಬೀಳಬೇಕು ಅಂದರೆ ಜಸ್ಟ್ 200 ಎಲ್ಲದನ್ನ ಇಟ್ಕೊಳ್ಳಿ. ಈ ಥರ ಡ್ರ್ಯಾಗ್ ಮಾಡಿ ಅಷ್ಟೇ ಗೈಸ್, ಓಕೆನಾ. ಇದೇ ರೀತಿ ವೀಡಿಯೋಗೋಸ್ಕರ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ಇನ್ನೂ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವೀಡಿಯೋ ನೋಡಿದ್ರೆ ತುಂಬ ಧನ್ಯವಾದಗಳು ಗೈಸ್. ಏನೋ ಮಾಡ್ತಾಯಿದ್ದೀವಿ, ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್.